ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು ಪಾರು ನನ್ನ ಮಾತು ಕೇಳು ಪಾರು. ಈ ಮುಖ ಊದಿಸ್ಕೊಂಡು ಕೂತ್ರೆ ನಾನು ಏನಂತ ಹೇಳೋಣ? ಏನೋ ಗದ್ರಬಿಟ್ನಪ್ಪ, ಅದಕ್ಕೆ ಹಿಂಗೆ ಕೋಪ ಮಾಡ್ಕೊಳ್ಳೋದ? ತೆಪ್ಪಾಯ್ತು ಪಾರು, ಕ್ಷಮಿಸ್ಬಿಡು ಪಾರು. ಪಾರು, ನಾ ಹೇಳೋದೆಲ್ಲ ನಿನಗೆ ಕೇಳಿಸ್ತೈತಾ ಇಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ? ನಾನಿಗೊಂದು ಇಸ್ಯ ಹೇಳ. ಇಲ್ಲೇ ಕೂತ್ಕೊಂಡು ಮಾತಾಡ. ಬಾರೋ, ನಾ ಹೇಳೋದು ಕೇಳಿಸ್ತೈತಾ? ಒಂದು ಕಿತ್ತ ಕೆಮ್ಮಿದ್ರೆ ಕೇಳಿಸ್ತೈತೆ ಅಂತ. ಬಾರು, ಕೇಳಿಸ್ತೈತಾ? ಎರಡು ಕಿತ್ತ ಕೆಮ್ಮಿದ್ರೆ ಕೇಳಿಸ್ತೈತೆ ಏಳಯ್ಯ ಅಂತ. ಈಗ ನಾನು ಇಸ್ಯಾಕ್ ಬರ್ತೀನಿ. ನಾನಿನ್ನ ಕರ್ಕಂಡೇ ಹೋಗಕ್ಕಿಲ್ಲ ಅಂತ ಹೇಳಿಲ್ಲ ಪಾರು. ಅಲ್ಲಿ ಹೋದ್ರೆ ಕಲ್ಗಲಿಲಿ ಬೀದಿಲಿ ಗಂಡ ಐಕ್ಳು ನಾಯಿ ಅಲ್ದಂಗೆ ಅಲಿಬೋದು. ಆದ್ರೆ ಪಾಪ ನೀನು ಹೆಣ್ಮಗ, ನಿಂಗೆ ಜೀವನದಲ್ಲ ಅಂತ ಜಾಗದಲ್ಲಿ ಹೋಗಿದ್ಯೋ ಇಲ್ವೋ, ನಿಂಗೆ ಕಷ್ಟ ಹಾಕಿಲ್ವೋ ಪಾರು? ಓ, ಆಗಕ್ಕಿಲ್ಲ ಅಂತೀಯಾ? ನಿಂಗೆ ಕಷ್ಟ ಆಗ್ತಿರ್ಬೋದು ಪಾರು. ನಿಂಗೆ ನೋಡಿದ್ರೆ ನಂಗೆ ಕಷ್ಟ ಆಯ್ತದೆ. ಅಂಥದ್ದು ಬೊಂಬೆ ಹೆಂಗಿದ್ಯಾ ಪಾರು? ನಿನ್ನ ಮೈ ಕಪ್ಪಾದ್ರೆ ನಂಗೆ ನೋವಾಗ್ತಿಲ್ವಾ ಪಾರು? ಬೆಳ್ಳಿ ಬೊಂಬೆ ಹಂಗಿದ್ಯಾ. ನೀನು ಕಾರ್ಯ ಆದ್ರೆ ನಂಗೆ ನೋವಾಗ್ತಿಲ್ವಾ ಪಾರು? ಅಲ್ಲಿ ಹೋದ್ರೆ ನಿಂಗೆ ಸಿಗೋದು ಸಿದ್ಧಾರ್ಥ ಅಲ್ಲ, ಬರೀ ನೋವು. ಅಂದ್ರೆ ಪಾರು, ನಾನು ಏನು ಹೇಳಕ್ ಬಂದೆ ಅಂದ್ರೆ, ಹುಡುಕಿ ಸಿಗಕ್ಕಿಲ್ವಲ್ಲ, ಅವಾಗ ನೋವಾಯ್ತಾ ಇರ್ತೈತಲ್ಲ, ಅದನ್ನ ಹೇಳಕ್ ಬಂದೆ ಆಟೆ. ಆ ನೋವು ನಿನಗೆ ಒಳ್ಳೇದಲ್ಲ ಪಾರು. ಕೆಲವೊಂದು ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಅಷ್ಟೇ ನನ್ನ ಮಾತು. ಪಾರು, ಈಗೇನು ಮಾತಾಡಕ್ಕಿಲ್ವಾ? ಏನ್ ಪಾರು, ಆಗ್ಲಿಂದ ಕೇಳ್ತೀವ್ನಿ, ಮಾತಾಡಕ್ಕಿಲ್ಲ ಅಂತೀಯಲ್ಲ. ಏನ್ ಬಂದಾಗ ನಾನೇ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಗಂಟ ಸಿದ್ಧಾರ್ಥ ಅವ್ರನ್ನ ನಾನೇ ಎಲ್ಲ ಕಡೆ ಹುಡುಕ್ತೀನಿ. ಆಮೇಲೆ ಸಿಗ್ಲೇಬೇಕಲ್ವಾ? ಆಗ ನಿನ್ನ ನಾನು ಬೆಂಗಳೂರು ಕರ್ಕೊಂಡೋಗಿ, ಪಾರು, ಸಿದ್ಧಾರ್ಥ್ ಸರ್ ಸಿಕ್ಕವ್ರೆ ನೋಡು ನಿಂಗ್ ಸರ್ ಸರ್ಪ್ರೈಸ್. ಸರ್ಪ್ರೈಸ್ ಅದೇ ಕೊಡ್ತೀನಿ. ಆಗ ನಿಂಗೆ ಖುಷಿ ಹಾಕಿಲ್ವಾ? ಅದೇ ಮತ್ ಇವಾಗ ಈಗ ತಾನೇ ಮಾತಾಡ್ದೆ, ಮತ್ ಕೆಮ್ತೀಯಾ? ಮಾತಾಡ್ಬಿಟ್ನಲ್ಲ, ಹೋಗ್ಲಿ ಬಿಡು. ನೀನ್ ಕರ್ಕೊಂಡು ಹೋಗ್ತೀನಿ ಅಂದೆಲ್ಲ, ಇಷ್ಟೇ ಬೇಕಿತ್ತು ನನಗೆ ಬೇಗ ಸಿದ್ಧಾರ್ಥ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಲ್ಲ ಮಾವ, ನೆನ್ನೆ ನಾನು ಕೇಳ್ದಾಗ್ಲೇ ಇದನ್ನೇ ಹೇಳೋದಕ್ಕೆ ಏನಾಗಿತ್ತು ನಿಂಗೆ? ನೀನೊಳ್ಳೆ. ಅಯ್ಯೋ, ಬೇಗ ಸೊಪ್ಪು ಬಿಡಿಸ್ಬಿಡು. ರಾಣಿ ಕೇಳಿದ್ರೆ ನಂಗೆ ಬಯಸ್ಕೋಬೇಕಾಗತ್ತೆ. ಬಿಡಿಸು. ಅಲ್ಲ ಪಾರು, ಯವ್ವ, ಮಳೆಯಲ್ಲಿ ನೆನ್ಮ್ಯಾಕೆ ಮಳೆ ನಿಂತಂಗಾಯ್ತು. ಮಕ್ಕಳವ್ವ, ಪಾರು ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿನಿ. ನಾನು ಏನು ಮಾಡಲಿ? ಅವ್ಳು ಹೆಂಗೆ ಕರ್ಕೊಂಡು ಹೋಗ್ಲಿ? ಸಿದ್ದು ಏನಾದರೂ ಕಾಲ್ ಮಾಡಿದ್ನಾ? ಚಾನ್ಸ್ ಸಿಕ್ಕಿದ್ನಾ? ಇಲ್ಲ ಕಣೆ, ನಾನು ಸುಮಾರು ಸಲ ಟ್ರೈ ಮಾಡಿದೆ, ಆದರೆ ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಿಗೂ ಟಚ್ಚೂ ಇಲ್ಲ ಕಣೆ. ನಂಗೇನಾದರೂ ಗೊತ್ತಾದರೆ ನಾನು ಹಿಂಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಕಣೆ. ಪಾರು, ನೀನು ಇಷ್ಟೊತ್ತಾಗಲೇ ಇದರಿಂದ ಮೂವ್ ಆನ್ ಆಗಿ
ಹೊಸ ಜೀವನ ಶುರು ಮಾಡಿದ್ಯಾ ಅನ್ಕೊಂಡೆ. ಆದರೆ ನೀನೇನೆ ಹಳೆ ಕಾಲದವ್ರ ಥರ ಅದೇ ಪ್ರೀತಿ ಅದೇ ಹುಡುಗ ಅಂತ ಇನ್ನೂ ಅದೇ ಯೋಚನೆ ಮಾಡ್ಕೊಂಡಿದ್ಯಾ? ಹೌದು, ನಾನೊಂಥರ ಹಳೆ ಕಾಲದಲ್ಲೇ ಇದ್ದೀನಿ. ಪ್ರೀತಿ ಮಾಡಿದ್ದೀನಿ, ಅದು ಮನ್ಸಾರೆ ಪ್ರೀತಿ ಮಾಡಿದ್ದೀನಿ. ಟೈಮ್ ಪಾಸ್ಗಲ್ಲ ಕಣೆ. ಅದೆಷ್ಟೇ ವರ್ಷ ಆದರೂ ನಾನು ಸಿದ್ದುಗೋಸ್ಕರ ಕಾಯ್ತೀನಿ. ನನ್ನ ಸಿದ್ದು ನನಗೆ ಸಿಕ್ಕೇ ಸಿಗ್ತಾನೆ. ಸರಿ ಕಣೆ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾರು ಅದು ಫೋನಲ್ಲಿ ಎಲ್ಲಿಗೂ ಬರಕಿಲ್ಲ ಅಂತ ಹೇಳ್ತಿದ್ಯಲ್ಲ, ಎಲ್ಲಿಗೆ ಬರೋ? ಹೋಗೋ ದಾರಿಯಲ್ಲಿ ಏನೂ ಸಿಗಲ್ಲ ಅಂದಮೇಲೆ ಬರಲ್ಲ ಅಂತಾನೆ ಹೇಳ್ಬೇಕಲ್ವ ಮಾವ. ಅಂಥದ್ದು ಏನು ಬೇಕು ಅಂತ ಹೇಳು ಪಾರು, ನಾನು ಇವನಲ್ಲ, ನಾನು ತಂದು ಕೊಡ್ತೀನಿ. ನಿಂಗೆ ಈಗಾಗಲೇ ಅದನ್ನು ಹೇಳಿದ್ದೀನಿ ಮಾವ, ಆದರೆ ಈ ವಿಷಯ ಅದಲ್ಲ ಬೇಡ. ಅದೇ ಏನು ಅಂತ ಹೇಳು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಮಾವ, ಮೆಡಿಕಲ್ ಕ್ಯಾಂಪ್ ಇದೆ, ಬಂದು ಅಟೆಂಡ್ ಮಾಡು ಅಂತ. ನಾನು ಬರಲ್ಲ ಅಂದೆ. ಪಾರುನ ಅವ್ರ ಸ್ನೇಹಿತರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೀಬಿಟ್ರೆ ಅವಳ ಮನ್ಸಿಗೂ ನೆಮ್ಮದಿ ಸಿಗ್ತೈತೆ. ಇಲ್ಲ ಮನೆ ಮೂಲೆಯಲ್ಲೇ ಕೂತ್ಕೊಂಡು ಸಿದ್ಧಾರ್ಥ್ ಬಗ್ಗೆ ಯೋಚನೆ ಮಾಡ್ತಾ ನೋಡ್ಕೊತಾಳೆ. ಪಾರು, ನೀನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಬೇಡ ಮಾವ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ಸರಿಯಾಗಕ್ಕೆ ಹೇಳ್ತಿರೋದು. ಅಲ್ಲಿ ಹೋದ್ರೆ ಜಾಗ ಬದಲಾಯ್ತದೆ, ಜನ ಬದಲಾಯ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿನ್ನ ಸ್ನೇಹಿತರ ಜೊತೆ ನಿನ್ನ ಕಾಲ ಕಳೆದಂಗೆ ಆಯ್ತದೆ. ನಿನ್ನ ಮನ್ಸಿಗೂ ಹೊಸ ಆಗರ ಆಯ್ತದೆ. ಪಾಪಾರು ಹೋಗ್ಬರೋಣ. ನಾನು ಹಿಂಗೆ ಬೇಜಾರಾದಾಗ ಅಮರದ ಹತ್ರ ಹೋಗ್ತಿಲ್ಲ, ಹಾಗ ಅದು ಬೇರೆ ಇದು ಬೇರೆ. ನಂದು ಬಿಡು ಪಾರು, ನಾನು ನೋಡ್ಕೊತೀನಿ. ನಮ್ದೆಲ್ಲ ಅಲ್ಲೇ ನೋವು ಅಲ್ಲೇ ಮುಲಾಮು. ಆದರೆ ಪಾಪ ನಿಂದಂಗಲ್ಲ. ನೀನು ಮನೆ ಬಿಟ್ಟು ಕೆಲವು ಹೋಗಕ್ಕೂ ಇಲ್ಲ. ಅದಕ್ಕೆ ಹೇಳ್ತೀವಿ, ಪಾಪಾರು ಹೋಗ್ಬರೋಣ, ನಾ ಕರ್ಕೊಂಡು ಹೋಗ್ತೀನಿ, ಹೋಗ್ಬಿಟ್ಟು ಬರ್ಮ. ಇವಾಗ ಅದೆಲ್ಲ ಬೇಕಾ ಅಂತ? ನೀನು ಹೆಂಗಿದ್ರು ಸಿದ್ಧಾರ್ಥನ ಹುಡುಕ್ಬೇಕು ಅಂತ ಹೇಳ್ತಿದ್ದೆ. ಅಲ್ಲಿಗೆ ಹೋದ್ರೆ ಈ ಕೆಲಸನೂ ಆಯ್ತದೆ, ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು. ಹೌದು ಮಾವ, ಈ ಐಡಿಯಾ ಒಂಥರ ಚೆನ್ನಾಗೇ ಇದೆ. ನಾನು ಸುಮ್ಕೆ ಹೇಳ್ದೆ ಅಷ್ಟೇ, ಅದು ತಾನಾಗೆ ಒಳ್ಳೆ ಐಡಿಯಾ ಆಗ್ಬಿಡುತ್ತೆ. ಅದೇ ಅವತ್ತು ಬೇಡ ಅಂದ್ರು ಚೌಟ್ರಿಗೆ ವಾಪಸ್ ಕರ್ಕೊಂಡು ಬಂದಿಯಲ್ಲ, ಹಾಗ. ಏನೋ ವಯಸ್ಸು ಹುಡುಗ ಆಗ ಎಡುತ್ತಾನಪ್ಪ, ಹಂಗಂತ ಅದನ್ನ ಹಿಡ್ಕೊಂಡು ಕಾಲು ಎಳೆದ ಪಾರು. ಹೋಗ್ಲಿ ಬಿಡು, ಒಟ್ಟಿನಲ್ಲಿ ಈ ಐಡಿಯಾ ಅಂತೂ ಚೆನ್ನಾಗಿದೆ. ಅಲ್ಲಿರೋರಲ್ಲಿ ಯಾರಿಗಾದ್ರೂ ಏನಾದರೂ ಒಂದು ವಿಷಯ ಗೊತ್ತಿರುತ್ತೆ. ಓಕೆ, ಡೀಲ್ ಡನ್. ನಾವು ಕ್ಯಾಂಪಿಗೆ ಹೋಗ್ತಿದ್ದೀವಿ. ಸರಿ ಪಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.